ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ದಸರಾ ಹಬ್ಬನ ಜೋರಾಗಿ ಆಚರಣೆ ಮಾಡಿದ್ರಾ? ಇವತ್ತು ಏನು ವಿಷಯ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಅಂದರೆ, ನಿಮ್ಮೆಲ್ರಿಗೂ ಇಷ್ಟ ಆಗೋಂಥ ಒಂದು ವಿಷಯನೇ ಅಂತ ಹೇಳ್ಬೋದು. ಅದಕ್ಕೂ ಮುಂಚೆ ಈ ನನ್ನ ಸ್ಯಾರಿ ಹೇಗಿದೆ ಅಂತೇಳಿ, ಇದು ತಗೊಂಡು ಸಾಮಾನ್ಯ ಅಂದರೆ ಒಂದು 12 ವರ್ಷ ಆಗಿರ್ಬೋದು. ನಾನು ತಗೊಂಡಿಲ್ಲ, ನಮ್ಮಮ್ಮ ಮತ್ತು ನನ್ನ ತಂಗಿ ಸೇರಿ ಗೌರಿ ಹಬ್ಬಕ್ಕೆ ಅವರಿದ್ದಾಗ, ಅಂದರೆ ನಮ್ಮಮ್ಮ ಇದ್ದಾಗ ಕೊಟ್ಟಿರೋಂಥದ್ದು. ಈ ಸ್ಯಾರಿಗೆ ಅದು ಎಷ್ಟು ಬ್ಲೌಸ್ ಹೊಲ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ. ಅಂದರೆ ಇದು ಸ್ವಲ್ಪ ಮಲ್ಟಿ ಕಲರ್ ಗೋಲ್ಡು ಈ ಥರ ಗ್ರೀನ್ ಇರೋದ್ರಿಂದ ಯಾವ ಬ್ಲೌಸ್ ಗೋಲ್ಡ್ ಬ್ಲೌಸ್ ಎಲ್ಲ ಹಾಕಿದ್ರೆ ಮ್ಯಾಚ್ ಆಗುತ್ತೆ. ಹಾಗೆಯೇ ಇದು ಬಂದುಬಿಟ್ಟು ನಾನು ವಿಡಿಯೋದಲ್ಲಿ ಈ ಡಿಸೈನನ್ನು ತೋರಿಸಿದ್ದೀನಿ. ಈ ಬ್ಲೌಸ್ ಡಿಸೈನ್ ನಿಮಗೆ ಬೇಕಿದ್ರೆ ನಮ್ಮ RG ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ನೀವು ನೋಡ್ಬೋದು. ಹಾಗೆ ಇವತ್ತು ಬಂದುಬಿಟ್ಟು ಮುಖ್ಯವಾದ ವಿಷಯ ಏನು ಅಂತಂದರೆ, ಎಲ್ಲರೂ ಸಹಿತ ಟೈಲರಿಂಗ್ ಮಿಷನ್ಗೆ ಆಯುಧ ಪೂಜೆ ದಿವಸ ಆಯುಧ ಪೂಜೆ ಮಾಡಿದ್ದೀರಾ. ಆಯುಧ ಪೂಜೆ ಮಾಡಿದ ಮೇಲೆ ಈ ತಪ್ಪುಗಳನ್ನು ಮಾಡಿದ್ರೆ ನಿಮಗೆ ಬಟ್ಟೆ ಬರೋದಿಲ್ಲ, ಮತ್ತು ಬಟ್ಟೆ ಬಂದರೂ ಸಹಿತ ಕಿರಿಕಿರಿ, ಅದು ಉಳಿಯೋದಿಲ್ಲ. ಹಾಗೆ ಈ ತಪ್ಪು ನಾನು ಇವತ್ತು ಹೇಳ್ತೀನಿ. ನಿಮ್ಗೆ ಏನಾದರೂ ನೀವು ಈ ಸಲ ಇದನ್ನು ಮಾಡೋಕ್ಕಾಗಿಲ್ಲ ಅಂದರೆ ದೀಪಾವಳಿ ಅಮಾವಾಸ್ಯೆಗೆ ಪೂಜೆ ಮಾಡಿ, ಅಂದರೆ ಟೈಲರಿಂಗ್ ಮಿಷನಿಗೆ ಪೂಜೆ ಮಾಡಿ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ. ತುಂಬಾ ಯಾರು ಹೇಳ್ಕೊಡದೇ ಇರೋವಂಥ ಟಿಪ್ಸು ಅವರವರೇ ಫಾಲೋ ಮಾಡ್ತಾ ಇರ್ತಾರೆ ಗೊತ್ತಿದ್ದವರು. ಆದರೆ ಗೊತ್ತಿದ್ದವರು ಇನ್ನೊಂದು ಟೈಲರಿಗಾಗಿರ್ಬೋದು, ಇನ್ನೊಂದು ಬಿಸ್ನೆಸ್ ಮಾಡೋರಿಗಾಗಿರ್ಬೋದು ಹೇಳಿಕೊಡಲ್ಲ. ನಾನಿವತ್ತು ಇಂಪಾರ್ಟೆಂಟಾಗಿ ನಿಮಗೆ ಈ ಟಿಪ್ಸನ್ನು ಹೇಳ್ಕೊಡ್ತೀನಿ. ಯಾರೂ ಸಹ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದು ಏನು ಅಂತ ಅಂದರೆ ಗೊತ್ತಿರುತ್ತೆ ನಿಮಗೆ, ಆದರೆ ನೀವು ಮಾಡ್ತಾ ಇರಲ್ಲ. ಇದು ಸಾಮಾನ್ಯವಾಗಿ ಎಲ್ಲ ವ್ಯವಹಾರಸ್ಥರಿಗೂ, ಎಲ್ಲ ಬಿಸ್ನೆಸ್ ಮಾಡೋರಿಗೂ ಸಹಿತ ಗೊತ್ತಿರುತ್ತೆ, ಅದು ಮಾಡೋದಿಲ್ಲ, ಮರ್ತು ಬಿಡ್ತಾರೆ. ಆ ಸಂದರ್ಭಕ್ಕೆ ಅವ್ರಿಗೆ ನೆನಪು ಆಗಲ್ಲ. ಅದು ಯಾವುದು ಅಂತ ಹೇಳ್ತೀನಿ. ನಿಮಗೆ ಆಯುಧ ಪೂಜೆ ಮಾಡಿದ ನಂತರನೂ ಸಹಿತ ವಿಜಯ ಸಿಗಬೇಕು. ನೀವು ಮಾಡಿರೋ ಕೆಲಸ ಎಲ್ಲದೂ ಸಹಿತ ಸಕ್ಸಸ್ ಆಗಬೇಕು. ನಾವು ಹೊಲ್ದಿರೋ ಬ್ಲೌಸ್ಗಳು ರಿಟರ್ನ್ ಆಲ್ಟ್ರೇಷನ್ ಅಂತ ಬರಬಾರ್ದು. ಹಾಗೆ ಕಸ್ಟಮರು ನಾವು ಹೊಲ್ದಿರೋ ಬಟ್ಟೆಗೆ ದುಡ್ಡು ಕೊಟ್ಟು ತೊಗೊಂಡೋಗ್ಬೇಕು. ಹಾಗೆ ನಮಗೆ ಒಂದು ಸೇವ್ ಆಗಬೇಕು, ಹೊಲ್ದಿರೋ ಬಟ್ಟೆ ಸೇವ್ ಆಗಬೇಕು. ನನಗೆ ಮಾಲಾಕ್ಕ ಅಂತ ಇದ್ದಾರೆ, ಅವರು ಸಹಿತ ನನಗೆ ಯೂಟ್ಯೂಬಲ್ಲಿ ಪರಿಚಯ ಆಗಿರೋದು. ಅವ್ರು ನನಗೆ ನಿನ್ನೆ ಕಮೆಂಟ್ ಮಾಡಿದರು. ಏನಂತಂದರೆ, ನನಗೆ ಸಿಸ್ಟರ್ ಅಂತ ನನಗಿಂತ ತುಂಬ ದೊಡ್ಡವರು ಅವರು ನನಗೆ ಹೇಳಿದ್ರು, ಸಿಸ್ಟರ್ ನನಗೆ ಹೊಲ್ದಿರೋ ದುಡ್ಡು ನಿಲ್ತಾ ಇಲ್ಲ, ಮನೆಯವ್ರಿಗೆ ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ಹೊಲಿಯೋಕ್ಕಾಗ್ತಿಲ್ಲ, ಎಂತ ಮಾಡಬೇಕು, ಏನಾದರೂ ಒಂದು ಟಿಪ್ಸ್ ಹೇಳಿ ಅಂತ ಹೇಳಿದ್ರು. ಅಂದರೆ ಇದು ಕಣ್ಣು ದೃಷ್ಟಿಗಾಗಿರುತ್ತೆ, ಹೊರಗಡೆನೂ ಮಾಡ್ತಾರೆ, ಮನೆಯೊಳಗೂ ಮಾಡ್ತಾರೆ, ಎಷ್ಟು ದುಡಿತಾರೆ, ಮಕ್ಕಳು ದುಡಿತಾರೆ, ಇವ್ರಿಗೆ ಇಷ್ಟೆಲ್ಲ ಅಂಥೇಳಿ ಅವ್ರಿಗೆ ಕಣ್ಣು ದೃಷ್ಟಿನೂ ಆಗಿರ್ಬೋದು. ಕಣ್ಣು ದೃಷ್ಟಿಗೆ ನೀವೆಲ್ಲಾದರೂ ಒಂದು ಕಡೆ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಹೀಗೆ ಏನಾಗುತ್ತೆ ಅಂದರೆ, ನಮ್ಮ ಹತ್ರದಲ್ಲಿರೋರೇ ನಮಗೆ ಕಣ್ಣು ದೃಷ್ಟಿಯನ್ನು ಹಾಕ್ತಾ ಇರ್ತಾರೆ. ಅಂದರೆ ಇವ್ರು ಗಂಡನೂ ದುಡಿತಾರೆ, ಮಕ್ಕಳು ದುಡಿತಾರೆ, ಇವರು ದುಡಿತಾರೆ ಅಂತ ಹೇಳ್ಬಿಟ್ಟು ನಂಗೆ ಅವ್ರು ವಿಡಿಯೋ ಕಾಲ್ ಮಾಡಿದಲ್ಲಿ ತೋರಿಸ್ತಪ್ಪ, ಅವರು ಗಂಡನೂ ಶ್ರಮಜೀವಿನೇ, ಅವರು ಶ್ರಮಜೀವಿನೇ, ಹೊರಗಡೆನೂ ಬೆಳಗ್ಗೆ 5 ಗಂಟೆಗೆ ಎದ್ದೋಗಿ ದನಕರು ಹಾಲು ತೆಗೆದು ಮತ್ತು ರೇಷ್ಮೆ ಹುಳು ಮಾಡ್ತಾರೆ. ಅದನ್ನು ಬಂದು ಸಹಿತ ಇಲ್ಲಿ ಟೈಲರಿಂಗ್ ಮಾಡ್ತಾರೆ. ಅಂದರೆ ಅವ್ರಿಗೆ ತುಂಬ ಆಯಾಸ ಆಗುತ್ತೆ. ಅದಕ್ಕೂ ಜೊತೆ ಕಣ್ಣು ದೃಷ್ಟಿ ಬಿದ್ದಾಗ ಇನ್ನೂ ಸಹಿತ ಒಂಥರ ಜಾಸ್ತಿನೇ ಆಗುತ್ತೆ ಅದು ಪ್ರಾಬ್ಲಮ್ಗಳು. ಅದರಿಂದ ಅದರಲ್ಲೂ ನಾವು ಏನು ಮಾಡಬೇಕು ಅಂತಂದರೆ, ಟೈಲರ್ಗಳಾಗಿರ್ಬೋದು, ಬಟ್ಟೆ ಬಿಸ್ನೆಸ್ ಮಾಡೋರಾಗಿರ್ಬೋದು, ಅಥವಾ ನಾವು ಒಂದು ಒಳ್ಳೆ ದಿನ ದೀಪಾವಳಿ ಅಮಾವಾಸ್ಯೆ ಆಗಿರ್ಬೋದು, ಆಯುಧ ಪೂಜೆ ಆಗಿರ್ಬೋದು, ನಾವು ಈ ರೀತಿ ಪೂಜೆಗಳನ್ನು ಮಾಡಿರ್ತೀವಿ. ಮಾಡಿದ ಮೇಲೆ ನಾವು ಮಾಡಿದ ನೆಕ್ಸ್ಟ್ ಡೇ, ಅಂದರೆ ನೆಕ್ಸ್ಟ್ ಡೇ ಹೊಲಿತಿರೋ, ಇಲ್ಲ ಅದೊಂದು ದಿವಸ ಬಿಟ್ಬಿಟ್ಟು ಅದ್ರ ನೆಕ್ಸ್ಟ್ ಡೇ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟು ನೀವು ಯಾವ ಕಸ್ಟಮರು ಆಗಲೇ ದುಡ್ಡು ಕೊಟ್ಟು ತೊಗೊಂಡೋಗ್ತಾರೋ ಅಂಥ ಬಟ್ಟೆನ ಫಸ್ಟು ಹೊಲಿರಿ. ನೆಕ್ಸ್ಟು ನೀವು ಯಾರದೇ ಬಟ್ಟೆನ ಕೊಡಿ, ಪೂಜೆ ಆದ ನಂತರ, ಪೂಜೆ ಆಗೋ ಟೈಮಲ್ಲಿ ಯಾರೇ ಬಟ್ಟೆ ಇಸ್ಕೊಂಡು ಹೋಗಿ ಬಂದರೂ ಸಹಿತ ದುಡ್ಡು ಕೊಟ್ಬಿಟ್ಟು ಇಸ್ಕೊಂಡು ಹೋಗೋದಕ್ಕೆ ನೀವು ಹೇಳಬೇಕು. ಅವ್ರು ಕೊಡಲ್ಲ ಅಂದರೂ ಸಹಿತ ನೀವು ಬಟ್ಟೆನ ಕೊಡೋಕ್ಕೆ ಹೋಗ್ಬೇಡಿ. ಎಷ್ಟು ಒಂದು ಕಿರಿಕಿರಿ ಅಂತ ಅಂದರೆ ಅದೇ ಕಂಟಿನ್ಯೂ ಆಗ್ಬಿಡುತ್ತೆ. ನೆಕ್ಸ್ಟ್ ವರ್ಷದ ತನಕ ನಾವು ಬಟ್ಟೆ ಕೊಟ್ಟಿರ್ತೀವಿ, ಅವ್ರು ದುಡ್ಡು ಕೊಡೋದಕ್ಕೆ ಸತಾಯಿಸ್ತಾ ಇರ್ತಾರೆ. ಈ ಥರನೇ ನೆಕ್ಸ್ಟ್ ಇಯರ್ವರೆಗೂ ಆಗುತ್ತೆ. ಮತ್ತು ನೀವು ಪೂಜೆ ಮಾಡಿ ಇನ್ನೇನು ನಾವು ಹೊಲಿಯೋಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ಅನ್ನೋಷ್ಟೊತ್ತಿಗೆ ಯಾರೋ ಹಳೆ ಬಟ್ಟೆಗಳನ್ನ ತಂದುಬಿಟ್ಟು ಹೊಲಿಯೋಕ್ಕೆ ಕೊಡೋದು, ಅಲ್ಲೂ ಸಹ ತಪ್ಪು ಮಾಡ್ತೀವಿ. ಅದು ಒಂಥರ ಮತ್ತೆ ಅದಕ್ಕೆ ಒಂಥರ ಮುಷ್ಟ ಮಾಡ್ದಂಗೆ ಆಗುತ್ತೆ. ಅಂದರೆ ನಾವು ಅದು ಪೂಜೆ ಮಾಡಿ ಅದೆಲ್ಲದು ನಿವಾರಣೆ ಮಾಡಿರ್ತೀವಿ, ಅದು ಮತ್ತೆ ಅವರು ಹಳೆ ಬಟ್ಟೆನ ತರೋದು, ಇಲ್ಲ ಅಂದರೆ ಆಲ್ಟ್ರೇಷನಿಗೆ ಬರೋದು. ನೀವೀಗ ದಸರಾ ಆಯುಧ ಪೂಜೆ ಎಲ್ಲ ಮಾಡಿರ್ತೀರ, ಅಥವಾ ದೀಪಾವಳಿ ಅಮಾವಾಸ್ಯೆ ಪೂಜೆ ಮಾಡಿರ್ತೀರ, ಇಲ್ಲ ಯಾವುದಾದ್ರೂ ಒಂದು ಅಮಾವಾಸ್ಯೆಗೆ ಪೂಜೆ ಮಾಡಿರ್ತೀರ ಅಂದಾಗ, ಅಯ್ಯೋ ನೀವು ಮೊನ್ನೆ ಹೊಲ್ಕೊಟ್ಟಿರೋ ಬ್ಲೌಸು ಈ ಥರ ಆಗಿದೆ, ಇದನ್ನು ಆಲ್ಟ್ರೇಷನ್ ಮಾಡಿಕೊಡು ಅಂದಾಗ ಪರವಾಗಿಲ್ಲ, ಅದನ್ನು ನೀವು ಮಾಡಿಕೊಡಲ್ಲ ಅಂತ ಹೇಳಕ್ಕೆ ಬರಲ್ಲ, ಮಾಡ್ಕೊಡ್ಬೇಕಾಗತ್ತೆ. ಆ ತಕ್ಷಣ ಮಾಡಬೇಡಿ. ಯಾಕಂದರೆ ನಾವು ಸ್ಟಾರ್ಟಿಂಗ್ ಏನು ಶುರು ಮಾಡ್ತೀವೋ ಅದೇ ನಮ್ಗೆ ನೆಕ್ಸ್ಟ್ ಇಯರ್ ತನಕ ನಾವು ಮಾಡ್ತಾ ಹೋಗ್ತೀವಿ. ಇದನ್ನು ಪ್ರತಿಯೊಬ್ಬರು ನೋಡಬೇಕು. ಮತ್ತು ನೀವು ಪೂಜೆ ಮಾಡಿದ ತಕ್ಷಣ ಅಮೌಂಟ್ ಬರುತ್ತಲ್ವ, ಈಗ ಪೂಜೆ ಮಾಡೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಬರಲಿ, ಆವಾಗಲೇ ಬರಲಿ, ನಿಮ್ಮ ಮನೆ ದೇವರಿಗಂತ ಅದರಲ್ಲಿ ಒಂದು
11 ರೂಪಾಯೋ ಅಥವಾ 101 ರೂಪಾಯೋ ನಿಮ್ಗೆ ಎಷ್ಟು ಸಮಾಧಾನನೋ ಅಷ್ಟು ಹಾಕ್ಬಿಡಿ. ಅದನ್ನು ನೆಕ್ಸ್ಟು ಆ ಪೂಜೆ ಮಾಡಿದ ನೆಕ್ಸ್ಟು ಅದನ್ನು ಹಾಕಿದ್ರ ಮೇಲೆ ನೆಕ್ಸ್ಟ್ ಆ ದುಡ್ಡನ್ನೆಲ್ಲ ನೀವು ಬಳಸ್ಕೊಳ್ಳಿ. ಮತ್ತು ಈ ನೀವು ಬಟ್ಟೆ ಅಂದರೆ ಪೂಜೆ ಎಲ್ಲ ಮಾಡಿರ್ತೀರ, ನೆಕ್ಸ್ಟು ನೀವು ಈಗ ಹೊಲಿಯೋಕ್ಕಂತೇಳಿ ಕೈ ಮುಗ್ದು ಅಮ್ಮ ಇನ್ಮೇಲಾದರೂ ನಂಗೆ ಒಳ್ಳೆ ಥರ ಬಟ್ಟೆ ಬರೋಂಗೆ, ನಾನು ಕರೆಕ್ಟಾಗಿ ಬಟ್ಟೆ ಹೊಲಿಯೋಂಗೆ, ನನಗೂ ಮನಸ್ಸು ಬರೋಂಗೆ, ಎಲ್ಲರೂ ಸಪೋರ್ಟ್ ಮಾಡೋಂಗೆ ಮಾಡಮ್ಮ ಅಂತ ಕೈ ಮುಗ್ದು ಕೂತ ತಕ್ಷಣವೇ ಬಟ್ಟೆ ಇಸ್ಕೊಳಕ್ಕೆ ಬರೋದು, ಸಾಲ ಕೊಡ್ರಿ ನಾಳೆ ಕೊಡ್ತೀವಿ ಅಂತೇಳಿ ಆ ಥರದ್ದು ಯಾರಿಗೂ ಕೊಡೋಕ್ಕೆ ಹೋಗ್ಬೇಡಿ. ಹಾಗೆ ನೀವು ಅವತ್ತು ಒಂದು ದಿವಸ ನೀವು ಪೂಜೆ ಮಾಡಿ ಅವತ್ತಿನ ದಿವಸ ಹೊಲಿಯೋದಿಲ್ಲ. ನನಗೆ ಒಬ್ರು ಕಮೆಂಟ್ ಮಾಡಿದರು, ಪೂಜೆ ಮಾಡಿದ ದಿವಸ ಹೊಲಿಬೋದಾ ಅಂತ. ಆದಷ್ಟು ನೀವು ಅವತ್ತು ಒಂದು ದಿವಸ ಹೊಲಿದೇ ಇದ್ರೇ ಒಳ್ಳೆಯದು. ತುಂಬ ಕೆಲಸಗಳಿದೆ ಅಂದರೆ ಕೆಲಸನ ನಿಲ್ಲಿಸಬೇಡಿ. ಯಾವತ್ತು ನಮಗೆ ಟೈಮ್ ಕರೆಕ್ಟಾಗಿ ಕಸ್ಟಮರುಗೆ ನಾವು ಕೊಡಬೇಕು. ನನಗೂ ಮೊನ್ನೆ ಆಯುಧ ಪೂಜೆ ದಿವಸ ಏನಾಯಿತು ಅಂದರೆ, ಆಯುಧ ಪೂಜೆ ಹಿಂದಿನ ದಿವಸ ನಾನು ತುಂಬಾ ಕೆಲಸ ಮಾಡಿ ಎಲ್ಲ ಬಟ್ಟೆಗಳನ್ನು ಮುಗಿಸಿದ್ದೆ. ಆದರೂ ಸಹಿತ ಕೆಲವೊಬ್ರಿಗೆ ಹೇಳಿದ್ದೆ ನನಗೆ ನಾಳೆ ಆಯುಧ ಪೂಜೆ ಇದೆ, ನಾನು ಬಟ್ಟೆ ಹೊಲ್ಕೊಡೋಕ್ಕಾಗಲ್ಲ ಅಂತ. ಆದರೂ ಸಹಿತ ನಾನು ಪೂಜೆ ಮಾಡೋದಕ್ಕೆ ಇನ್ನೇನು ಎಲ್ಲ ಬಟ್ಟೆ ಹೊಲಿದು ಮುಗಿಸಿ ಎಲ್ಲ ಮಾಡಿ ಇನ್ನೇನಲ್ಲಿ ಜಾಗನೆಲ್ಲ ಕ್ಲೀನ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ, ನನಗೊಂದು ಬ್ಲೌಸ್ ಹೊಲ್ಕೊಡೋಕ್ಕಾಗತ್ತಾ ಅಂತ ಅಂದರು. ನಾವು ಅಷ್ಟೊತ್ತಿಗೆಲ್ಲ ಕ್ಲೋಸ್ ಮಾಡಿ ಹೊಲಿಯೋದೆಲ್ಲ ಕ್ಲೋಸ್ ಮಾಡಿ ಇನ್ನು ಪೂಜೆಗೆ ಅಂತ ರೆಡಿ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಆಗಲಿಲ್ಲ. ಏನು ಮಾಡೋದು, ಅವರು ಮುಂಚೆನೇ ಕೊಟ್ಟಿದ್ರೆ ನಾನು ಈ ಟೈಮಿಗೆ ಅವ್ರಿಗೆ ಬೇಕು ಅಂತ ರೆಡಿ ಮಾಡಿ ಇಡ್ತಿದ್ದೆ, ಇಲ್ಲ ಇನ್ನೇನೋ ಬೇರೆ ವ್ಯವಸ್ಥೆ ಮಾಡ್ತಿದ್ದೆ. ಆದರೆ ಅವರು ನಾನು ಇನ್ನೇನು ಪೂಜೆಗೆ ರೆಡಿ ಮಾಡಿ ಮಿಷನೆಲ್ಲ ಕ್ಲೀನ್ ಮಾಡಿ ಒರೆಸಿ ಆಯುಧ ಪೂಜೆಗೆ ಎಲ್ಲ ವಸ್ತು ಕತ್ತರಿ ಆಗಿದ್ದು ಟ್ರಿಮ್ಮರ್ ಪ್ರತಿಯೊಂದನ್ನು ಪೂಜೆಗೆ ಇಟ್ಟಾಗ ಅವ್ರು ಫೋನ್ ಮಾಡಿ ಹೇಳಿದ್ರೆ ಅದು ಆಗೋದಿಲ್ಲ. ಆದರೆ ಆ ಟೈಮಿಗೆ ನಿಮಗೆ ಬಟ್ಟೆ ಯಾರಾದರೂ ಕೇಳ್ಕೊಂಬಂದರು, ಹೊಲಿದಿರೋ ಬಟ್ಟೆನ ಇಸ್ಕೊಂಡೋಗಿ ಬಂದರು, ಕೊಡ್ರಿ ಅದು ದುಡ್ಡು ತೊಗೊಳ್ಳಿ, ಆ ಟೈಮಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ. ಅದು ಆ ಫಸ್ಟ್ ದುಡ್ಡನ್ನು ನೀವು ಮನೆ ದೇವರಿಗೆ ಎತ್ತಿಡಿ. ಇದನ್ನೆಲ್ಲ ನೀವು ಪಾಲಿಸ್ಬೇಕು. ಹಳೆ ಬಟ್ಟೆನ ಹೊಲಿಬೇಡಿ. ಅವತ್ತು ಒಂದು ದಿವಸ ಹಳೆ ಬಟ್ಟೆ ಹೊಲಿಬೇಡಿ. ಅವತ್ತು ಒಂದು ದಿವಸ ಫುಲ್ಲು ನೆಕ್ಸ್ಟ್ ಡೇ ನೀವು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಫುಲ್ ಡೇ ಯಾವುದೇ ಕಡೆ ಗಮನನೂ ಕೊಡದೆ ಫುಲ್ ಡೇ ದೇವರನ್ನ ನೆನೆಸ್ಕೊಂಡು ಕೆಲಸ ಮಾಡಿ. ನೀವು ಪೂಜೆ ಮಾಡಿ ನೆಕ್ಸ್ಟು ಡೇ ಸ್ಟಾರ್ಟ್ ಮಾಡಿದಾಗ ಒಂಚೂರು ಹೊಲಿಯೋದು, ಮೊಬೈಲ್ ನೋಡೋದು, ಏನೋ ಮಾಡಿದೆ ಆ ಥರ ಎಲ್ಲ ಮಾಡಿದ್ರೆ ಅದೇ ಕಂಟಿನ್ಯೂಸ್ ಆಗುತ್ತೆ. 1 ವರ್ಷ ಪೂರ್ತಿ ಅದೇ ರೀತಿ ಆಗುತ್ತೆ. ಈಗ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ರಿಪೇರಿ ಅಂದರೆ ನೀವು ಹೊಲ್ಕೊಟ್ಟಿರೋಗಳು ಲೂಸ್ ಆಯಿತು ಟೈಟ್ ಆಯ್ತು ತಂದರೂ ಸಹಿತ ಇವತ್ತು ಒಂದು ದಿವಸ ನಾನು ಮಾಡಲ್ಲ ನಾಳೆ ಮಾಡಿಕೊಡ್ತೀನಿ ಅಂತೇಳಿ. ಮತ್ತು ಹೊಸ ಆರ್ಡ್ರಸ್ಗಳು ಬಂದರೂ ಸಹಿತ ಕೆಲವೊಬ್ರು ಬಿಡ್ತಾ ಇರ್ತಾರೆ. ಈಗ ಅವರು ಪೂಜೆ ಮಾಡಿದ ತಕ್ಷಣವೇ ಒಂದು ಆರ್ಡ್ರ್ ಬಂದಿಲ್ಲ, ನಾವು ಊರಿಗೆ ಹೋಗಬೇಕು ಬ್ಯುಸಿ ಇದ್ದೀವಿ ಈಗ ಆಗಲ್ಲ, ತುಂಬ ಬಟ್ಟೆಗಿಂತ ವಾಪಸ್ ಯಾವತ್ತೂ ಕಳಿಸ್ಬಿಡಿ. ಅವತ್ತು ವಾಪಸ್ ಕಳಿಸಿರಿ ಅಂದರೆ ನೀವು ವರ್ಷ ಪೂರ್ತಿ ವಾಪಸ್ ಕಳಿಸ್ಬೇಕಾಗುತ್ತೆ. ಅವತ್ತು ಒಂದು ದಿವಸ ನೀವು ಯಾವುದೇ ಥರ ಬಟ್ಟೆ ಬಂದರೂ ನೀವು ಇಸ್ಕೊಳ್ಳಿ. ಈಗ ಯಾವ ಟೈಲರು ಬಿಡಲ್ಲ, ಎಷ್ಟೇ ಬಟ್ಟೆ ಬಂದರೂ ಸಹಿತ ನಾವು ಹೊಲ್ಕೊಡ್ತೀವಿ, ಕಷ್ಟಪಟ್ಟಾದರೂ ಹೊಲ್ಕೊಡ್ಬೇಕು ಅಂತ. ಅದರಲ್ಲೂ ಹೆಣ್ಮಕ್ಳು ಟೈಲರು ಇಸ್ಕೊಳ್ತಾರೆ. ಆದ್ರಿಂದ ಇಸ್ಕೊಂಡು ಹೊಲಿರಿ. ಮತ್ತು ಪೂಜೆ ಮಾಡಿದ ದಿವಸ ಯಾರೇ ಬಂದ್ರೂ ಒಂದು ಸ್ವೀಟ್ ಕೊಟ್ಟು ಅಥವಾ ಒಂದು ಅರಿಶಿನ ಕುಂಕುಮ ಕೊಟ್ಟು ಕಳಿಸಿ. ಅದರಲ್ಲೂ ಮಕ್ಕಳು ಬಂದರೆ ಅಂತೂ ಸ್ವೀಟ್ ಕೊಟ್ಟು ಕಳಿಸಿ. ಹಾಗೆ ಮನೆಯವರೆಲ್ಲರ ಹತ್ರನೂ ನೀವು ಒಂದು ಅದಕ್ಕೊಂದು ಅಕ್ಷತೆ ಆಗಿ ಹೂ ಹಾಕಿ ಪೂಜೆ ಮಾಡಿಸಿ. ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು ಕೆಲಸದಲ್ಲಿ ಅಂತಂದರೆ ನಾವು ಈ ರೀತಿ ಎಲ್ಲ ಮಾಡಬೇಕು. ಹಾಗೆ ಕೆಲಸ ಮಾಡೋ ನಮಗೂ ಸಹಿತ ತುಂಬಾ ದೃಷ್ಟಿ ಆಗುತ್ತೆ. ಆವಾಗ ನಾವು ಕಪ್ಪು ಸಾಸಿವೆನ ತಗೊಂಡು ತಲೆ ಮೇಲೆ ನೀವಾಳಿಸ್ಬಿಟ್ಟು 3 ಹಾದಿಲಿ ಅದನ್ನು ಬಿಸಾಡಿ ಬರಬೇಕು. ಆ ರೀತಿ ಮಾಡಿ. ಮತ್ತು ಉಪ್ಪು ಮೆಣಸು ಈ ರೀತಿನೂ ಮಾಡ್ಕೋಬೋದು. ನಾ ಹೇಳಿದ್ದೆ ಇದೆಲ್ಲ ಕಣ್ಣು ದೃಷ್ಟಿಗೆ. ಈಗ ನಮಗೆ ಕೆಲಸನೂ ಬರ್ತಾ ಇದೆ, ಮನೆಯವರು ಸಪೋರ್ಟ್ ಮಾಡ್ತಿದ್ದಾರೆ, ಟೈಮೂ ಇದೆ. ನನಗೆ ಹುಷಾರಿಲ್ಲ ಅಂದರೆ ತುಂಬಾ ಕಷ್ಟ. ಆಯುಧ ಪೂಜೆ ಆದ ನೆಕ್ಸ್ಟು ನೀವು ನಾನು ಈ ಟಿಪ್ಸ್ಗಳನ್ನೆಲ್ಲ ಹೇಳಿದ್ನಲ್ಲ ಇದನ್ನೆಲ್ಲ ಫಾಲೋ ಮಾಡಿದರೆ ನಿಮಗೆ ನೆಕ್ಸ್ಟ್ ಇಯರ್ ಒಳಗೆ ನೋಡಿ ನೀವು ಇಷ್ಟಪಟ್ಟಿರೋಂಥ ಮಿಷನ್ಗಳು ತಗೊಳ್ತೀರಾ, ಇಷ್ಟಪಟ್ಟಿರೋಂಥ ವಸ್ತುಗಳನ್ನು ತಗೊತೀರಾ. ಹಾಗೆ ನಿಮಗೆ ಹೇಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಹೋಗ್ತೀರಾ. ನಿಮಗೆ ಭಟ್ರನ್ನ ಕರೆಸಿ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ, ನೀವೇ ಆತ್ಮಶುದ್ಧಿಯಿಂದ ಪೂಜೆ ಮಾಡ್ಬೋದು. ಹಾಗೆ ನನಗೆ ಕೇಳ್ತಾಯಿದ್ರು, ನಾನು ಟೈಲರಿಂಗ್ ಮಿಷನ್ ಹತ್ರ ಕೆಂಪು ಬಟ್ಟೆಲಿ ಒಂದು ಪಾಸಿಟಿವ್ ಎನರ್ಜಿಗೋಸ್ಕರ ಒಂದು ವಸ್ತುನ ಕಟ್ಟಿಟ್ಟಿದೆ. ಒಂದಲ್ಲ, ಅದು ಕೆಂಪು ಬಟ್ಟೆ ಒಳಗೆ ಏನು ಹಾಕಿದ್ದೆ ಅಂತ ಅದು ನಾನು ಹೇಳ್ತಾನೆ ಇದ್ದೀನಿ. ಅದನ್ನು ಕಮೆಂಟಲ್ಲಿ ಕೇಳ್ತಾನೆ ಇದ್ದಾರೆ. ಇನ್ನೂ ಒಂದು ಸರಿ ಹೇಳ್ತೀನಿ, ನನಗೆ ಎಷ್ಟು ಸತಿ ಕೇಳಿದ್ರು ಬೇಜಾರಿಲ್ಲ. ಆದರೆ ವಿಡಿಯೋ ನೋಡಿದವರಿಗೆ ನನ್ನ ವಿಡಿಯೋ ಪ್ರತಿಯೊಂದು ವಿಡಿಯೋನು ನೋಡೋರಿಗೆ ಬೋರ್ ಆಗುತ್ತೆ ಅಂತ ಅದು ಸ್ಪೀಡಾಗಿ ಹೇಳಿ ಮುಗಿಸ್ತೀನಿ. ಒಂದು ಕೆಂಪು ಬಟ್ಟೆಯಲ್ಲಿ 5 ಏಲಕ್ಕಿ, 5 ಲವಂಗ, 2 ಕರ್ಪೂರ, 1 ಗೋಲ್ಡ್ ಕಾಯಿನು ಇಷ್ಟು ಹಾಕಿ ನೀವು ಅದನ್ನು ಮತ್ತು ಪಲಾವ್ ಎಲೆ ಅದರೊಳಗೆ ನಿಮ್ಮ ಆಸೆಗಳಿಂದ ನಂಗೆ ತುಂಬ ಬಟ್ಟೆ ಬರಬೇಕು, ನಾನು ತುಂಬ ಚೆನ್ನಾಗಿ ಹೊಲಿಬೇಕು, ತುಂಬ ಒಳ್ಳೆ ಟೈಲರ್ ಆಗಬೇಕು, ಏನಾದರೂ ಆಸೆ ಇದ್ದರೆ ಬರೆದ್ಬಿಟ್ಟು ಅದರೊಳಗಡೆ ಕೆಂಪು ದಾರದಿಂದನೇ ಕಟ್ಬಿಟ್ಟು ನೀವು ಕೆಲಸ ಮಾಡೋದು. ಟೈಲರಿಂಗ್ ಮಿಷನ್ ಆಗಿರ್ಬೋದು, ಅಲ್ಲಿ ಕಟ್ಟಕ್ಕೆ ಜಾಕ್ ಮಿಷನ್ ಆದರೆ ಕಟ್ಟಕ್ಕಿದೆ, ಇಲ್ಲಾಂದರೆ ಡ್ರಾದೊಳಗಾದರೂ ಇಟ್ಕೊಬೋದು. ಮತ್ತು ಒಂದು ಪವರ್ಫುಲ್ ರೆಮಿಡಿ ಅಂದರೆ ಆ ಕೆಂಪು ಬಟ್ಟೆ ಒಳಗೆ ನಿಮ್ಮೂರಲ್ಲೇ ಸಿಕ್ಕಿದ್ರೆ
ಕವಡೆ, ಗೋಮತಿ ಚಕ್ರ ಮತ್ತು ಕಮಲದ ಬೀಜ. ಈ ಕಮಲದ ಬೀಜ ತುಂಬ ಟೈಮ್ ಇರಲ್ಲ, ಬೂಸ್ಟ್ ಬಂದು ಹೋಗುತ್ತೆ. ಗೋಮತಿ ಚಕ್ರ ಮತ್ತು ಶ್ರೀಫಲ ಎಲ್ಲ ಸಿಗುತ್ತಲ್ವ, ಅದನ್ನೆಲ್ಲ ಹಾಕ್ಬಿಟ್ಟು ಕೆಂಪು ಬಣ್ಣ ಅದಷ್ಟು ಇದ್ರ ಜೊತೆ ಲವಂಗ ಏಲಕ್ಕಿ ಸಿಕ್ಕಿದ್ರೆ ಹಾಕಿಟ್ರೆ ತುಂಬಾ ಒಳ್ಳೆಯದು. ಇಷ್ಟು ಮಾಡಿ ನನಗೆ ಅದನ್ನು ಕಮೆಂಟ್ ಕೇಳ್ತಾನೆ ಇರ್ತಾರೆ. ನಾನು ಸಹಿತ ಪರವಾಗಿಲ್ಲ, ಗೊತ್ತಿಲ್ಲ ಅಂದರೆ ವೀಡಿಯೋಸು ಹಿಂದೆ ವೀಡಿಯೋಸ್ ಎಲ್ಲ ನೋಡಿಲ್ಲ. ಹಾಗಾಗಿ ನಾನು ಹೇಳೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವೀಡಿಯೋನು ನೋಡ್ತಾ ಹೋಗಿ. ನನ್ನ ವ್ಯೂವರ್ಸ್ ಟೈಲರ್ಸ್ ಆಗಿರ್ಬೋದು ಅಥವಾ ಅದೇ ಮತ್ತು ಬಟ್ಟೆ ವ್ಯಾಪಾರ ಮಾಡೋರು ಅಷ್ಟೇ, ನೀವು ಬಟ್ಟೆಗಳನ್ನೆಲ್ಲ ಇಟ್ಬಿಟ್ಟು ಆಯುಧ ಪೂಜೆ ದಿವಸ ಪೂಜೆ ಮಾಡಿರ್ತೀರ. ಆ ಟೈಮಿಗೆ ಬಟ್ಟೆ ತೊಗೊಂಡೋಗಿ ಬಂದವರಿಗೆ ಸಾಲ ಕೊಡಬೇಡಿ. ನೆಕ್ಸ್ಟ್ ಡೇ ಆದರೂ ಸಾಲ, ಒಂದು 3 ದಿವಸ ನೀವು ಇದೇ ರೀತಿ ಫಾಲೋ ಮಾಡಿ ಟಿಪ್ಸನ್ನು ನೀವು ನೋಡಿ. ನೆಕ್ಸ್ಟ್ ಇಯರ್ ತನಕ ಎಲ್ಲ ಚೆನ್ನಾಗಿ ಬರುತ್ತೆ. ಬಟ್ಟೆ ಮನೇಲೇ ಬಟ್ಟೆ ಸೇಲ್ ಮಾಡ್ತಾ ಇರ್ತಾರೆ, ಟೈಲರಿಂಗ್ ಮಾಡ್ತಾನೆ ಅವರು ಸಹ ಅಷ್ಟೇ. ಟೈಲರಿಂಗ್ ಮಾಡ್ತಾನೆ ಸೈಡ್ ಬಿಸ್ನೆಸ್ಗಳು ಎಲ್ಲರೂ ಅಷ್ಟೇ. ನಾವು ಅವತ್ತೇ 1-2 ದಿವಸ ನಾವು ಪೂಜೆ ಮಾಡಿ ಒಂದು ಪಾಸಿಟಿವ್ ಎನರ್ಜಿ ಅದು ಬರಬೇಕು ಅಂದಾಗ ನೀವು ಸಾಲ ಕೊಡೋದನ್ನು ನಿಲ್ಲಿಸಿ. ನೀವು ಬೇರೆದ್ರಲ್ಲೆಲ್ಲ ಪರವಾಗಿಲ್ಲ, ಸಾಲ ವಿಷಯದಲ್ಲಿ ಅವ್ರ ಫ್ರೆಂಡ್ಶಿಪ್ಪು ನಮ್ಗೆ ಹೋಗುತ್ತೆ, ನಮ್ಮ ಫ್ರೆಂಡ್ಶಿಪ್ ನಾವೀಗ ಚೆನ್ನಾಗಿರೋರು ಆಮೇಲೆ ಮುಖ ಕಟ್ಕೋಬೇಕಾಗತ್ತೆ. ಆದ್ದರಿಂದ ನಾ ಹೇಳೋದೇನೆಂದರೆ ವ್ಯವಹಾರ ಅನ್ನೋದು ಚೆನ್ನಾಗೇ ಇರಲಿ. ಆ ಫ್ರೆಂಡ್ಶಿಪ್ ಆಮೇಲೆ ನಾವು ಫ್ರೆಂಡ್ಸು ಸಂಬಂಧಿಕರು ಅನ್ನೋದನ್ನ ವ್ಯವಹಾರದಲ್ಲಿ ತರಬಾರ್ದು. ಅದು ವ್ಯವಹಾರ ಬೇರೆಯೇ ಇರುತ್ತೆ. ಆದ್ದರಿಂದ ಈ ಕಸ್ಟಮರ್ ಅವರಿಗೂ ಗೊತ್ತಿರಬೇಕು ನಮ್ಮ ಪರಿಸ್ಥಿತಿ. ಅವರೂ ಸಹಿತ ಇದೇ ರೀತಿ ಮಾಡ್ತಾರೆ. ಈಗ ನಾನು ತುಂಬ ಹತ್ತಿರ ರಿಲೇಷನ್ ಅಂದಾಗ ಬಟ್ಟೆ ಇಸ್ಕೊಂಡು ಹಾಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋಗ್ತಾರೆ. ಆ ರೀತಿ ಮಾಡೋಕ್ಕೆ ಕೊಡಬೇಡಿ. ನೀವು ವ್ಯವಹಾರ, ಸಂಬಂಧ ಬೇರೆ, ಫ್ರೆಂಡ್ಶಿಪ್ ಬೇರೆ ಅಂತೇಳಿ ನೀವು ಇಸ್ಕೊಂಡು ಫಸ್ಟು ಅದು ಬೋಣಿಗೆ ಆಗಿರೋ ದುಡ್ಡಲ್ವ ಇಟ್ಬಿಟ್ಟು ಪೂಜೆ ಮಾಡಿ. ನಾನು ಎಷ್ಟೋ ವರ್ಷಗಳಿಂದ ಈ ರೀತಿ ಆಯುಧ ಪೂಜೆ ಆಗಿರ್ಬೋದು, ಅಮಾವಾಸ್ಯೆ ಪೂಜೆ ಆಗಿರ್ಬೋದು ಮಾಡ್ಕೊಂಡಿದ್ದೀನಿ. ತುಂಬ ಸಲ ಪೂಜೆ ಮಾಡೋ ಟೈಮಿಗೆ ನನಗೆ ಕಸ್ಟಮರ್ ದುಡ್ಡು ಕೊಡ್ತಾರೆ. ಆ ಟೈಮಿಗೆ ಆ ದುಡ್ಡು ನಾನು ಇಟ್ಬಿಟ್ಟು ಪೂಜೆ ಮಾಡಿ, ಅದರಿಂದ ನಾನು ಮನೆ ದೇವರಿಗೆ ಸ್ವಲ್ಪ ಎತ್ತಿಟ್ಬಿಟ್ಟು ನೆಕ್ಸ್ಟ್ ನಾನು ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ಇದೆಲ್ಲ ನನ್ನ ಅಭ್ಯಾಸ, ನೀವು ಸಹಿತ ರೂಢಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನನ್ನ ವ್ಯೂವರ್ಸ್ ಟೈಲರ್ಸ್ ಎಲ್ಲ ನನ್ನ ವೀಡಿಯೋಸ್ ನೋಡೋದ್ರಿಂದ ಅವರಿಗೂ ಹೆಲ್ಪ್ ಆಗಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.